ದೇವಿ ಬಂದಾಳ ನೋಡಿರಿ, ಲಕ್ಷ್ಮಿ ಬಂದಾಳ ನೋಡಿರಿ. ದೇವಿ ಬಂದಾಳ ನೋಡಿರಿ, ಲಕ್ಷ್ಮಿ ಬಂದಾಳ ನೋಡಿರಿ. ಸುಳ್ಳೆ ಭಾವಿಯ ದೇವಿ, ಸುಳ್ಳೆ ಭಾವಿಯ ದೇವಿ, ಮನೆಗೆ ಬಂದಾಳ ನೋಡಿರಿ. ದೇವಿ ಬಂದಾಳ ನೋಡಿರಿ, ಲಕ್ಷ್ಮಿ ಬಂದಾಳ ನೋಡಿರಿ. ನಮಸ್ತೆ ಸ್ನೇಹಿತರೆ, ನಾನು ಇವತ್ತು ನಿಮಗೆ ಶ್ರೀ ಕ್ಷೇತ್ರ ಸುಳೆಬಾವಿಯ ಶ್ರೀ ಮಹಾಲಕ್ಷ್ಮೀ ದೇವಿಯ ಬಗ್ಗೆ ಮಾಹಿತಿಯನ್ನು ನೀಡುತ್ತಿದ್ದೇನೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಬೆಳಗಾವಿಗೆ ಬಂದರೆ ಸುಳೆಬಾವಿಯ ಹೆಸರು ಕೇಳಿದರೆ ನಮಗೆ ನೆನಪಾಗುವುದು ತಾಯಿ ಮಹಾಲಕ್ಷ್ಮೀ ದೇವಿ. ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ತಾಯಿಯ ಮಹಿಮೆಗೆ ಸರಿಸಾಟಿ ಇಲ್ಲವೇ ಇಲ್ಲ ಅಂತ ಹೇಳಬಹುದು. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ತಾಯಿಯ ದರ್ಶನಕ್ಕೆ ರಾಜ್ಯಗಳಿಂದ, ದೂರದ ಊರುಗಳಿಂದ ಭಕ್ತಾದಿಗಳ ದಂಡೇ ಬರುತ್ತದೆ. ದೇವಿ ಬಂದಾಳ ನೋಡಿರಿ, ಲಕ್ಷ್ಮಿ ಬಂದಾಳ ನೋಡಿರಿ. ದೇವಿ ಬಂದಾಳ ನೋಡಿರಿ, ಲಕ್ಷ್ಮಿ ಬಂದಾಳ ನೋಡಿರಿ. ಸುಳ್ಳೆ ಭಾವಿಯ ದೇವಿ, ಸುಳ್ಳೆ ಭಾವಿಯ ದೇವಿ, ಮನೆಗೆ ಬಂದಾಳ ನೋಡಿರಿ. ದೇವಿ ಬಂದಾಳ ನೋಡಿರಿ, ಲಕ್ಷ್ಮಿ ಬಂದಾಳ ನೋಡಿರಿ. ದೇವಿ ಬಂದಾಳ ನೋಡಿರಿ, ಲಕ್ಷ್ಮಿ ಬಂದಾಳ ನೋಡಿರಿ. 5 ವರ್ಷಗಳಿಗೊಮ್ಮೆ ಜಾತ್ರೆಯಲ್ಲಿ ಮೆರೆದಾಳ, 5 ವರ್ಷಗಳಿಗೊಮ್ಮೆ ಜಾತ್ರೆಯಲ್ಲಿ ಮೆರೆದಾಳ. ವಿಚಿತ್ರ ವಾಹನ ಏರಿ ಹರುಷದಲ್ಲಿ ಕುಣಿದಾಳ. ಶಂಖ ಚಕ್ರ ಖಡ್ಗಗಳ ತ್ರಿಶೂಲವನ್ನು ಹಿಡಿದಾಳ. ಶಂಖ ಚಕ್ರ ಖಡ್ಗಗಳ ತ್ರಿಶೂಲವನ್ನು ಹಿಡಿದಾಳ. ಉಡಿಯ ತುಂಬುವ ಮುತ್ತೈದೆಯರಿಗೆ ಭಾಗ್ಯ ನೀಡಲು ಬಂದಾಳ. ದೇವಿ ಬಂದಾಳ ನೋಡಿರಿ, ಲಕ್ಷ್ಮಿ ಬಂದಾಳ ನೋಡಿರಿ. ದೇವಿ ಬಂದಾಳ ನೋಡಿರಿ, ಲಕ್ಷ್ಮಿ ಬಂದಾಳ ನೋಡಿರಿ. ದೇವಿ ದುರ್ಗೆ ದ್ಯಾಮವ್ವ ಚಾಮುಂಡಿ ಮಹಾಲಕ್ಷ್ಮಿ. ದೇವಿ ದುರ್ಗೆ ದ್ಯಾಮವ್ವ ಚಾಮುಂಡಿ ಮಹಾಲಕ್ಷ್ಮಿ. ಹಲವು ರೀತಿಯ ಹೆಸರು ಪಡೆಯುತ್ತಲೇ ಮೆರೆದಾಳ. ದುಷ್ಟರನ್ನು ಕೊಂದಾಳ, ಈ ಕ್ಷೇತ್ರದಲ್ಲಿ ನಿಂದಾಳ. ದುಷ್ಟರನ್ನು ಕೊಂದಾಳ, ಈ ಕ್ಷೇತ್ರದಲ್ಲಿ ನಿಂದಾಳ. ಹೊನ್ನಾಟವಾಡುತ್ತಾ ಹರ್ಷದಲ್ಲಿ ನಡೆದಾಳ. ದೇವಿ ಬಂದಾಳ ನೋಡಿರಿ, ಲಕ್ಷ್ಮಿ ಬಂದಾಳ ನೋಡಿರಿ. ದೇವಿ ಬಂದಾಳ ನೋಡಿರಿ, ಲಕ್ಷ್ಮಿ ಬಂದಾಳ ನೋಡಿರಿ. ಸುಳ್ಳೆ ಭಾವಿಯ ದೇವಿ, ಸುಳ್ಳೆ ಭಾವಿಯ ದೇವಿ, ಮನೆಗೆ ಬಂದಾಳ ನೋಡಿರಿ. ದೇವಿ ಬಂದಾಳ ನೋಡಿರಿ, ಲಕ್ಷ್ಮಿ ಬಂದಾಳ ನೋಡಿರಿ. ದೇವಿ ಬಂದಾಳ ನೋಡಿರಿ, ಲಕ್ಷ್ಮಿ ಬಂದಾಳ ನೋಡಿರಿ. ನವರಾತ್ರಿಯ ಸಂದರ್ಭದಲ್ಲಿ ಅಮ್ಮನವರನ್ನು ವಿಶೇಷವಾಗಿ ಅಲಂಕರಿಸುತ್ತಾರೆ. ಇನ್ನೂ ಅಮಾವಾಸ್ಯೆ ಹಾಗೂ ಹಬ್ಬ ಹರಿದಿನಗಳಲ್ಲಂತೂ ಉಡಿಯ ತುಂಬಲು ಜನಸಾಗರವೇ ಹರಿದು ಬರುತ್ತದೆ. ಭಕ್ತರು ಪ್ರತಿದಿನವೂ ಕವಲು ಹಚ್ಚಿ ವರಗಳನ್ನು ಬೇಡುತ್ತಾರೆ ಹಾಗೂ ಮಕ್ಕಳಾಗದವರು
ಕಾಯಿ ಕಟ್ಟಿ ಬೆಳ್ಳಿಯ ನಾಣ್ಯಗಳನ್ನು ದೇವಸ್ಥಾನದ ಕಂಬಳಿಗಳಿಗೆ ಬಡಿದು ಹರಕೆ ಹೊರುತ್ತಾರೆ, ಜೊತೆಗೆ ಈಡೇರಿಸಿಕೊಳ್ಳುತ್ತಾರೆ. ಹಾಗೂ ವರ್ಷದಿಂದ ವರ್ಷಕ್ಕೆ ತಾಯಿಯ ಮಹಿಮೆಗೆ ಭಕ್ತಾದಿಗಳು ಹೆಚ್ಚಿಗೆ ಆಗುತ್ತಿದ್ದಾರೆ. ಇನ್ನು 5 ವರ್ಷಗಳಿಗೊಮ್ಮೆ ನಡೆಯುವ ಜಾತ್ರೆಯ ಸಂಭ್ರಮವಂತೂ ಹೇಳತೀರದು. ಊರಿಗೆ ಊರೇ 1 ತಿಂಗಳ ಮೊದಲಿನಿಂದಲೇ ಮಧುವನಗಿತ್ತಿಯಂತೆ ಸಿಂಗಾರಗೊಂಡು ಸಂಬಂಧಿಕರಿಗೆ ಜಾತ್ರೆಯ ಆಮಂತ್ರಣವನ್ನು ನೀಡಿ ಕರೆಯುತ್ತಾರೆ. ಜಾತ್ರೆಯಲ್ಲಿ ಹರಕೆಯ ಹೊತ್ತವರು ದೀಢ ನಮಸ್ಕಾರ ಅಥವಾ ದೀರ್ಘದಂಡ ನಮಸ್ಕಾರ ಹಾಕಿಸಿ ಹರಕೆ ಪೂರೈಸಿಕೊಳ್ಳುತ್ತಾರೆ. ಹಾಗೆ ಅಮ್ಮನಿಗೆ ಸೀರೆ ಒಡವೆ ಮಾಡಿಸಿಕೊಡಲು ಹರಕೆ ಹೊತ್ತವರು ಜಾತ್ರೆಯಲ್ಲಿ ಅಮ್ಮನಿಗೆ ಅರ್ಪಿಸಿ ಕೃತಾರ್ಥರಾಗುತ್ತಾರೆ. ಜೊತೆಗೆ ಜಾತ್ರೆಯ ಮೊದಲ ದಿನ ರಾತ್ರಿ ತಾಯಿಯ ಹೊನ್ನಾಟ ಶುರುವಾಗಿ ಮರುದಿನ ಮೈದಾನದ ಗದ್ದುಗೆಗೆ ಏರುವ ಮೂಲಕ ಶಾಂತವಾಗುತ್ತದೆ. ಜಾತ್ರೆಗೆ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನ ಪಕ್ಕದ ರಾಜ್ಯಗಳಿಂದ ಊರುಗಳಿಂದ ಬಂದು ಪಾಲ್ಗೊಂಡು ತಾಯಿಯ ದರ್ಶನ ಪಡೆದು ಪುನೀತರಾಗುತ್ತಾರೆ. ಇನ್ನು 9 ದಿನಗಳ ಜಾತ್ರೆಯಂತೂ ವರ್ಣಿಸಲಾಗದ ರೀತಿಯಲ್ಲಿ ಸಂಭ್ರಮದೊಂದಿಗೆ ಕೊನೆಯ ದಿನ ತಾಯಿಯ ಹೊನ್ನಾಟದೊಂದಿಗೆ ಪೂರ್ಣಗೊಳ್ಳುತ್ತದೆ.